ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ದಿನ 27. ನಂದು ಇವಾಗ ಜಸ್ಟು ಫ್ರೈಡೇಗೆ ಕಾಲೇಜ್ಗೆ ಓಡ್ತಾ ಇದ್ದೀನಿ. ಸೊ ಫಸ್ಟ್ ಎಕ್ಸಾಮ್ ಕಷ್ಟ ಇದೆ. ಸೊ ಅದರಿಂದ ಫಸ್ಟ್ ಹೋಗಿ ಮುಗಿಸ್ಕೊಂಡು ಬಂದ್ಬೇಡೋಣ ಅಂತ ಫಸ್ಟ್ ಹೊರಟಿದ್ದೀನಿ. ಮುಗಿಸ್ಕೊಂಡು ಬಂದು ಆ್ಯಂಡ್ ದೆನ್ ಅಲ್ಲಿವರೆಗೂ ಬಾಯ್. ಓ ಮೈ ಗಾಡ್, ಇವಾಗ ಜಸ್ಟು ಎಕ್ಸಾಮ್ ಬಂದು ಆಸೆ ಬಂದು ಗಾಡಿ ಹತ್ರ ಬಂದಿದ್ದೀನಿ. ಎಕ್ಸಾಮ್ ಬೇಗ ಆಯಿತು. 4 ಗಂಟೆಗೆಲ್ಲ ಬರ್ಬಿಟ್ಟಿದ್ದೀನಿ. 4:15 ಗಂಟೆ ಇರೋದು ಎಕ್ಸಾಮು. 4 ಗಂಟೆಗೆ ಆಗೋಯ್ತು. ಚೆನ್ನಾಗಿ ಬರ್ತದೆ. ಥಿಯರಿನೇ ಜಾಸ್ತಿ ಕೊಟ್ಟಿದ್ದು. ಸೊ ಥಿಯರಿ ಬರ್ದು ಬೇಯಿಸಿ ಧೂಳು ಎಬ್ಬಿಸ್ಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗಿ ಏನೋ ತಿನ್ನಬೇಕು. ಹೇಳಿ ನಾ ಪ್ರಾಪರಾಗಿ ತಿನ್ಬೇಕು ಇನ್ಮೇಲೆ ಅಂತ. ಸೊ ಬೆಳಗ್ಗೆ ತಿಂಡಿನೂ ಮಿಸ್ ಮಾಡ್ದಂಗೆ ಬಂದು ತಿಂದಿದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ತಿಂದು ಸೊ ಮೇ ಬಿ ಒಂದು ಸ್ಕೂಪ್ ಪ್ರೋಟೀನ್ ಹಾಕೊತೀನಿ. ಒಂದು ಜಿಮ್ಗೆ ಹೋಗ್ತಾ ಒಂದು ಸ್ಕೂಪ್ ಹಾಕೋತೀನಿ. ನೋಡೋಣ ಏನು ಮಾಡ್ಬೋದು ಅಂತ. ಬನ್ನಿ ಮನೆಗೆ ಹೋಗೋಣ. ನನ್ನ ತಮ್ಮ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಗೊತ್ತಾ. ತಲೆನೋವು ಅಂದ್ಕೊಂಡು ಬೆಳಗ್ಗೆ ಹುಷಾರಿಲ್ಲ. ಅದು ಇದು ಒಂದು ನಾಟಕ ಆಡ್ಕೊಂಡು ಮಲ್ಕೊಂಡೇ ಬಿಟ್ಟ ಮನೇಲಿ. ಸೃಷ್ಟಿ ಹೋದ್ಲು, ಬಟ್ ನಮ್ಮ ಹೋಗಿಲ್ಲ. ಸೊ ನಾವು ಹೋಗಿ ವಿಚಾರಿಸ್ಕೊಡೋಣ ಸ್ವಲ್ಪ. ಬೆಳಗ್ಗೆ ವಿಚಾರ್ಸೋಕ್ಕಾಗಲಿಲ್ಲ, ಮಲಗಿದ ಅವನು. ಹೋಗಿ ನೋಡೋಣ. ಈಗ ಗಾಡಿದು ನಂಬರ್ ಲಾಕ್ ತೆಗಿತಾ ಇದ್ದೀನಿ. ಓಪನ್ ಆಗ್ತಿಲ್ಲ ಯಾಕೋ. ಆಯ್ತು ಬನ್ನಿ ಹೋಗೋಣ. ಅಬ್ಬಾ ಜಸ್ಟ್ ಮನೆಗೆ ಬಂದೆ. ಬಿಸ್ಕಿ ನನಗೋಸ್ಕರ ಹೆಂಗೆ ಕೂತಿದೆ ನೋಡಿ. ಹಾಂ ಬಾ ಬಿಸ್ಕಿ ಬಾ ಬಾರ. ಏನಂದರೆ ಬಿಸ್ಕಿ ಆ್ಯಕ್ಚುಲಿ ಗೇಟ್ ತೆಗಿತಾನೆ. ಅದಕ್ಕೋಸ್ಕರ ಅವ್ನಿಗೋಸ್ಕರ ನಾವು ಆಚೆನೂ ಗೇಟಾಗಿ ಹೊರಗಡೆ ಹಾಕೋಬೇಕು. ಯಾಕಂದ್ರೆ ಹೊರಗಡೆ ಹಾಕೊಂಡಿದ್ರೆ ತೆಗಿತಾನೆ, ತಗೊಂಡು ಹೋಗ್ಬಿಡ್ತಾನೆ ಆಚೆಗೆ. ಏನು ಮಾಡಲ್ಲ ಅದು. ಬಟ್ ಏನಾದರೂ ಜನ ಹೆದರ್ಕೋತಾರಲ್ಲ, ಅವನ್ನ ನೋಡಿದ್ರೆ ಹೆದರ್ಕೋತಾರೆ. ಸೊ ಅದರಿಂದ ಆಗಲಿಲ್ಲ. ಪ್ಲಸ್ ನನ್ನ ಗಾಡಿ ನೋಡೋಕ್ಕಾಗ್ತಿಲ್ಲ, ಅಷ್ಟು ಗಲೀಜಾಗಿದೆ. ನೀರು ಬರ್ತಿದೆ, ಗಾಡಿ ತೊಳೆಯೋಣ ಅದನ್ನು. ಹಬಾ ಕ್ರೇಜಿ. ಅವ್ನಿಗೆ ಬಂದೆ, ಅವನ್ನ ಮುಟ್ಟು ಮಾತಾಡ್ಬೇಕು ಅವನ್ನ. ಬಾ ಬಿಸಿ ಬಾ. ಎದಕ್ಕೆ ಎದುರ್ಕೋತಾನೆ? ಏನೋ ಮಾಡಿದ್ದಾನೆ, ಕೋಚವ್ರು ಏನೋ ಮಾಡಿದ್ದಾನ ನನಗೆ ಕೋಚು. ಹಾಂ ಮಾಡಿ ಹೆಂಗೆ ಎದುರ್ಕೋತಿದ್ದಾನೆ. ತಲೆ ಮಾಡಿಸ್ಕೊಂಡು ಹೋಗ್ತಾನೆ. ಗುಡ್ ಬಾಯ್. ಸೊ ನೀರು ಬರ್ತಿದ್ರೆ ಗಾಡಿನ ತೊಳ್ಬಿಡೋಣ. 2 ಗಾಡಿನೋ ಧೂಳಾಗಿದೆ. ಅರ್ಧ ಆಚೆ ನಿಲ್ಸಿದ್ರೆ ಧೂಳಾಗಿರುತ್ತೆ. ಸೊ ಒಂದು ಕವರ್ ತರಿಸ್ಬೇಕು. ಅಷ್ಟೇ ತರಿಸ್ತೀನಿ. 2 ಗಾಡಿಗಳು ಕವರು. ಹಬ್ಬ ಫಸ್ಟ್ ತಿನ್ನೋಣ ಏನಾದರೂ. ಬರ್ತದೆ ಬರೀ ಜ್ಯೂಸ್ ಹಿಡ್ಕೊ ಬಂದೆ ಅಷ್ಟೇ. ಹೋಟೆಲ್ ಬಂದ ಜ್ಯೂಸು ಏನೋ ತಿನ್ನಬೇಕು, ತಿನ್ನೋಣ. ನೋಡಿ ನನ್ನ ತಮ್ಮ ಟ್ಯೂಷನ್ಗೆ ಹೋಗಿದ್ದಾನೆ. ಸ್ಕೂಲ್ಗೆ ಮಾತ್ರ ಹೋಗಿಲ್ಲ ಇವತ್ತು. ಸ್ಕೂಲ್ಗೆ ಹೋಗ್ತಾನೆ, ಕೂತ್ಕೊಂಡು ಹಂಗೆ ನಾಟಕ ಹೊಡ್ಬಿಟ್ಟ. ತಲೆನೋವು ಆ ನೋವು ಈ ನೋವು ಅಂತ. ಹೋಗ್ಬೇಕಿದ್ದು ಇವತ್ತು ಹೋಗಿದ್ದೆ. ನಾಳೆ ನಂಗೆ ಸ್ಕೂಲ್ ರಜಾ. ಯಾಕೆ ರಜಾ? ನಾಳೆ ಎಲ್ಲರಿಗೂ ರಜಾ. ನಾಳೆ ನಮ್ಗಿಲ್ಲ. ಮ್ಯೂಸಿಯಂಗೆ ಹೋಗೋರು ನಮ್ಮ ಸ್ಕೂಲ್ ಅವರಲ್ಲ. ಒಂದು ಬ್ಯಾಚು ಇವತ್ತು ಹೋಗಿರೋ ಬ್ಯಾಚ್ಗೆ ನಾಳೆ ರಜಾ, ಸ್ಕೂಲೇ ರಜಾ. ಬಟ್ ನಾಳೆ ನಂಗೆ ಆಫ್ ಡೇ. ನೋ ಲಂಚ್ ಬ್ಯಾಗು, ನೋ ಬ್ಯಾಗ್. ಓಕೆ. ಸೊ ನಾಳೆನೂ ಹೋಗ್ತಿಲ್ವಾ? ಹೋಗ್ತೀನಿ ನಾಳೆ ಮ್ಯೂಸಿಯಂಗೆ ಹೋಗ್ತೀನಿ ಅಂದರೆ ಹೋಗ್ಲೇಬೇಕು. ಮ್ಯೂಸಿಯಂಗೆ ಹೋಗ್ತಿದ್ದೆ ನಾಳೆ? ಹ್ಞೂ. ಯಾವ ಮ್ಯೂಸಿಯಂ? ಮ್ಯಾಪ್. ನೋಡಿ ಮ್ಯಾಪ್ ಹೋಗ್ತಿರಂತವನು. ವಾಟ್ ಏನ ಮ್ಯಾಪ್ ಹೋಗ್ತಿರೋದು? ಬಿಸ್ಕೆಟ್ ಬೇಕಂತ ಆಗಿಂದ ಬಿಸ್ಕೆಟಾ? ಕೊಡೋಗ್ಲಿ ಒಂದು 10 ಬಿಸ್ಕೆಟ್ ತಿಂದ ಅವನು. ಹಂಗೂ ಒಂದೇ ಒಂದು ಇಲ್ಲ ಕೊಟ್ಟೆ ಇಲ್ಲ ನಂಗೆ ಆಡ್ತಾವ ನನ್ನ ಮುಂದೆ. ಬಾ ಬಿಸ್ಕಿ ಚಿಕನ್ ತರೋಣ. ಚಿಕನ್ ಕೊಡ್ತಾರಂತೆ. ಅವ್ ಮಂದೆ ಒಂದು ಬಿಸ್ಕೆಟ್ ಈಗ ಚಿಕನ್ 3 ದಿವಸದ ಚಿಕನ್ ಇಲ್ಲ ಅವನು. ಅಂದನೇ ಮುಟ್ಟಿಲ್ಲ ಗೊತ್ತಾ. ಚಿಕನ್ ಇಲ್ಲ ಅಂತ ಊಟನೇ ಬಿಡ್ತಾನೆ ಅವನು. ಖಾಲಿ ಹಸ್ಕೊಂಡಿದ್ದಾನೆ. ಸೊ ಇವತ್ತು ಫೋನ್ ಮಾಡಿದ್ರು ಚಿಕನ್ ಇದೆ ಅಂತ. ಸೊ ಹೋಗ್ತಾ ಇರ್ಬೇಕು. ಸೋಮವಾರ ಅವತ್ತು ಚಿಕನ್ ಅಂಗಡಿಲಿ ಚಿಕನ್ ಅಷ್ಟು ಹೊಡೆಯಲ್ವಲ್ಲ, ಅದರಿಂದ ನನಗೆ ಚಿಕನ್ ಸಿಗೋದಿಲ್ಲ. ಬಟ್ ಚಿಕನ್ ತಿಂತೇನೆ. ನಾನು ಇವಾಗ ಏನು ಮಾಡ್ಬೇಕಲ್ಲ, ರೆಡಿ ಮಾಡಿಟ್ಟಿದ್ದೀನಿ. ಅದು ನಾ ಚಿಕನ್ ತಗೊಂಡು ಮತ್ತೆ ಆಯ್ತು. ನೋಡಿ ನನ್ನ ಜಾಕೆಟ್ ಹಾಕೊಂಡು ಹೋದೆ. ನನ್ನ ಜಾಕೆಟ್ ಹಾಕೊಂಡು ಕೂತಾನೆ. ಬಾರ ಆಯ್ತು. ಏನಕ್ಕೆ ಎಲ್ಲ ಹೋಗ್ತಿದ್ಯಾ? ಬಿಸ್ಕೆಟ್ ಗಾಲಿ. ನಾನು ಸ್ವಲ್ಪ ಹೋಗಿ ಚಿಕನ್ ತಂದೈತೆ. ಇವಾಗ ಹೋಗ್ತಿದ್ದೀವಿ. ಏನು ನೋಡಿ ಈ ಕುರಿನ ಕಳ್ಳಿ ಅದು ಸುಳ್ಳು ಹೇಳ್ತದೆ. ಜ್ಯೂಸ್ ತರಲಿ ಅಂತ ಏನೇನೋ ಫೋನ್ ಮಾಡ್ಬಿಟ್ಟು ಜ್ಯೂಸ್ ತಗೋಬನ್ನಿ, ಹೊಟ್ಟೆನೋ ಒಂದೇ ಅದು ಇದು ಅಂತ ಹೇಳಿದ್ನು.
ನೋಡಿ ಬಿಸ್ಕಿ ಹೆಂಗೆ ಆಡ್ತಾನೆ ಚಿಕನ್ ಹಿಡ್ಕೊಂಡು ಹೇಳಕ್ಕೆ ಕೈಯಲ್ಲಿ ಹಿಂದೆ ಹಿಂದೆ ಬರ್ತಾವಾ ಹಾಂ ಮತ್ತೆ ಏನತ್ತೆ ಏನು ಊಟ ಬಿರಿಯಾನಿ 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 ಮಾಡ್ತಾ ಇದೀನಿ ನೀನ್ ತಿಂದಿದ್ದಲ್ಲ ಅವತ್ತಿಂದ ದಿನದಿಂದ ಹೌದು ಮಾಡ್ತಾ ಇದೀನಿ ನೈಸ್ ಬಿರಿಯಾನಿ ಬಿರಿಯಾನಿ ತಿಂದೆ ಮೊನ್ನೆ ತಾನೇ ಬಟ್ ಮತ್ತೆ ತಿಂತೀನಿ ಬಿರಿಯಾನಿ ಅಂದರೆ ಐ ಆಲ್ವೇಸ್ ಇನ್ ಸಾಕಾಗೋಯ್ತವ ಬಿರಿಯಾನಿ ಬಿರಿಯಾನಿ ಬೇಗ ಜಿಮ್ಮಿಂದ ಬಂದು ತಿನ್ಬೇಕು ನೋಡಿ ನಾನು ಬ್ಲಾಗ್ ನೋಡ್ತಿದ್ದಾರೆ ಯಾರು ಇವರು ಅಲ್ಲಿ ಸೃಷ್ಟಿ ನಾನು ಬ್ಲಾಗ್ ನೋಡ್ತಾಳೆ ಹಾಕಿನ ಬ್ಲಾಗ್ನ ಎಲ್ಲಿ ಸೃಷ್ಟಿಯಲ್ಲಿ ಇದೆಯಾ ಬಾ ಇಲ್ಲಿ ಬಾ ಸೃಷ್ಟಿ ಹೋಗ್ತಾನೆ ಹಾಡು ಹೇಳ್ತಿಲ್ಲ ವೀಡಿಯೋ ಮಾಡಿದ್ರಣ ಸ್ಟಾಪ್ ಇವಾಗ ಒಂದು ಸ್ಕೂಪ್ ಪ್ರೋಟೀನ್ ಇವಾಗ ಬಂದಮೇಲೆ ಒಂದು ಸ್ಕೂಪು ಜಿಮ್ಮಿಂದ ಬಂದಾಗ ಸರಿ ಹೋಗುತ್ತೆ 2 ಸ್ಕೂಪ್ ಕುಡಿಬೇಕು ಹೆಂಗಿರೋ ಪ್ರೋಟೀನ್ನ ಸೊ ಇವಾಗ ಒಂದು ಸ್ಕೂಪ್ ಕುಡಿತೀನಿ ಬಂದಮೇಲೆ ಒಂದು ಸ್ಕೂಪ್ ಕುಡಿತೀನಿ ಸರಿ ಹೋಗುತ್ತೆ ಯಾಕಂದರೆ ಇವತ್ತಿಂದ ಪ್ರಾಪರಾಗಿ ಮೇಂಟೈನ್ ಮಾಡ್ತಿದ್ದೀನಿ ನಂದೇ ಆ್ಯಪ್ ಇದೆಯಲ್ಲ ಕ್ಯಾಲರೀಸ್ ಟ್ರ್ಯಾಕ್ ಮಾಡೋದಕ್ಕೆ ಅದ್ರಲ್ಲಿ ಟ್ರ್ಯಾಕ್ ಮಾಡ್ತಾ ಮಾಡ್ತೀನಿ ಪರ್ಫೆಕ್ಟ್ ನೋಡಿ 6 ಮಂತ್ಸಲ್ಲಿ ಅಲ್ಲಿ ಸಿ ಲಾಟ್ ಆಫ್ ಡಿಫ್ರೆನ್ಸ್ ಹೊಟ್ಟೆ ಕರಗಿಸ್ತೀನಿ ಹೊಟ್ಟೆ ಕರಗಿಸ್ತೀರಾ ಅಥವಾ ಹೀಗಾಗತ್ತ ಈಗ ಸೃಷ್ಟಿ ಇವಾಗ ಅದು ಎತ್ಕೊಡೋದು ಪ್ರೋಟೀನ್ ಹಾಕೊಂಡು ಇಲ್ಲ ಹೆಂಗೆ ಅಂದರೆ ಈ ಪ್ರೋಟೀನಲ್ಲಿ ಮತ್ತೆ ಎತ್ಕೋಬೇಕಂತ ಪ್ರೋಟೀನ್ ತುಂಬಿ ಏನಿದೆ ತುಂಬಿಕೊಂಡಿದ್ದೀವಿ ಹಳೆ ಬಾಕ್ಸಲ್ಲಿ ನಮ್ಮ ಮನೆ ತುಂಬ ಬಾಕ್ಸ್ಗಳಿದೆ ಗೊತ್ತಾ ಅಲ್ಲಿ ಎರಡಿದೆ ಬಾಕ್ಸು ಒಳಗಡೆ ನೋಡಿ ಇಲ್ಲೊಂದು ಇಲ್ಲೆರಡಿದೆ ಮೇಲೆಲ್ಲ ಐತೆ ಕೆಳಗಡೆ ಹಾಂ ಕೆಳಗಡೆ ಮನೆ ಎರಡಿದೆ ಮನೆ ತುಂಬ ಬರೀ ಪ್ರೋಟೀನ್ ಬಾಕ್ಸ್ಗಳಿದೆ ಫಾಲೋ ಆಗಿ ಮಾಡ್ತಿದ್ದೆ ನಾನು ಸುಮ್ಮನೆ ಹೆಂಗೆ ನಾಟಕ ಆಡ್ತಾಳೆ ಅಂತ ಸೈಡ್ ಚಪಾತಿ ಪ್ರೋಟೀನ್ ಮಾಡ್ಕೊಡಮ್ಮ ಹಾಲನ್ನ ಚೆಲ್ಬಿಟ್ಟು ನನ್ನ ಮೇಲೆ ಎತ್ತಾಕ್ತಾರೆ ನಾನು ಚೆಲ್ಲಿರೋದು ಅಂತ ಯಾರು ಚೆಲ್ಲಿದ್ದು ನೀನೇ ಚೆಲ್ಲಿದ್ದು ನಾನು ಅಲ್ಲಿ ಬಿಟ್ಕೋಬೇಕಾದ್ರೆ ಏನು ಮಾಡಿದೆ ನೀನು ನನ್ನ ಸೈಡ್ ಒಳಗೆ ಐಸ್ ಹಾಕ್ತೀನಿ ನೀನು ತಾನೇ ಆಗಿದ್ದು ನಾನೆಲ್ಲ ಮಾಡಿದ್ದು ಐಸ್ ಹಾಕಿದ್ದಾರೆ ಕೈಲಿ ಇಟ್ಕೊಂಡಿರೋದು ಹಾಕ್ತಲ್ಲ ಒಡೆ ಇಲ್ಲ ಹಾಂ ನೀವು ಅವಾಗಲೇ ಹಾಕೋಣಾಗ ಚೆಲ್ಲಿದ್ರಿ ತಪ್ಪು ಮಾಡಿ ಒಪ್ಕೋಬೇಕು. ಹಾಂ ಕ್ಲೀನ್ ಮಾಡೋಣ ಅಂತ ಮಾಡಿದ್ರೆ ಏನೋ ಫಾಲ್ದ ಮಾಡೋದು ಅವಳೇ ಕ್ಲೀನ್ ಮಾಡಬೇಕು ಯಾರು ಮಾಡಿದ್ದು ಇಬ್ರಾಗೆ? ಸಾಧನ ಸೃಷ್ಟಿ ಅದೇ ನಾನು ಮಾಡಿದಾಗ ಕನ್ಫ್ಯೂಷನ್ ನಾ ಮಾಡಿದಾಗ ಎಷ್ಟು ಒಂದೇ ಒಂದು ಗ್ಲಾಸ್ ಬರುತ್ತೆ ನೀನು ಮಾಡಿದಾಗ ಯಾವುದು ಜಾಸ್ತಿ ಬರುತ್ತೆ ಎಲ್ಲ ದಿನ ಹಾಕ್ಕೊಡ್ತಿದೆ. ಇಲ್ಲ ನಾನು ಮಾಡಿದಾಗ ಅಷ್ಟೇ ಬರೋದು ಅದು ಎಲ್ಲಿ ನಂಗೆ ಒಂದೇ ಗ್ಲಾಸ್ ಬರ್ತದೆ ಸೃಷ್ಟಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಎರಡೇ ಮಾಡಿದಾಗ ಅವಳಿಗೆ ಒಂದು ಗ್ಲಾಸಿಂದ ಜಾಸ್ತಿ ಬರುತ್ತೆ ಹಾಲು ಒಂದೇ ಇರೋದು ಅಲ್ಲಿ 250 ml ಅದಂಗೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಕ್ರೇಟಿನಿಂದ ಕ್ರೇಟಿನ್ ಹಾಕಿದ್ದೀನಿ ನಾನು ಅದಕ್ಕೂ ನಾನು 2 ಸ್ಪೂನ್ ಹಾಕ್ತೀನಿ 2 ಸ್ಪೂನ್ ಹಾಕೋರು ಅಷ್ಟೇ ಅಂತ ಅನ್ನಕ್ಕಾಗಲ್ಲ 2 ಸ್ಪೂನ್ ಹಾಕೋರೆ ಅಷ್ಟೇ ನಮ್ಮ ಕಿಡ್ನಿ ಹಾಳಾಗುತ್ತೆ ನಾನು ಹಾಕೇ ಇಲ್ಲ ಇಲ್ಲಿವರೆಗೂ 2 ಸ್ಪೂನ್ ಹಾಕೇ ಇಲ್ಲ ಹೊಸ ಪ್ರೋಟೀನ್ಸ್ ನಂಗೆ ಈ ಫ್ಲೇವರ್ ಇಷ್ಟ ಅದು ಶೇಖರಿಸಲ್ಲ ಅದು ಗಲೀಜು ಕಾಲು ಇದು ಹೊಡೆದೋಗ್ಬಿಟ್ಟಿದೆ ಸೊ ಅದರಿಂದ ಗ್ಲಾಸ ಕುಡಿಬೇಕು ಎರಡೇ ವಿಸ್ಕಿ ನೋಡಿ ಹೆಂಗೆ ಆಡ್ತಾನೆ ಕೂಲ್ ಕಟಿಂಗ್ ಮಾಡಿರೋದಕ್ಕೆ ಮೇಲೆ ಬಿಟ್ಕೊಂಡಿದ್ದೀವಿ ಇಲ್ಲಾಂದ್ರೆ ಯೂಶಲಿ ಮೇಲೆ ಬಿಟ್ಕೊಡಲ್ಲ ಸೋಫಾ ಮೇಲೆ ಯಾಕಂದರೆ ಒಸಿ ಕೂಲು ಬಿಡಲ್ಲ ಅವನು ಇವಾಗ ಕೂಲು ಕಟಿಂಗ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಬಿಟ್ಟಿರೋದು ಐ ಐ ಐ ಐ ಈ ನಾಯಿನ ಬಿಟ್ಕೊಂಡಿದ್ದೀವಿ ಆಮೇಲೆ ವಿಸ್ಕಿನ್ ಬಿಟ್ಕೊಂಡ್ರೆ ಏನು ತಪ್ಪು ಅದಕ್ಕೆ ವಿಸ್ಕಿ ಮನೆ ಕಾಯ್ತಾನ ಅವನು ಈ ನಾಯಿ ನೋಡಿ ಈ ನಾಯಿ ನಮ್ಮ ಮನೆ ಇನ್ನೊಂದು ನಾಯಿ ಇದೆಲ್ಲ ಅದೇನು ಮಾಡೋದಿಲ್ಲ ತಿನ್ನಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಏನಿಲ್ಲ ಈ ನಾಯಿನ ಲಾಸ್ಟ್ಗೆ ಮೇಲೆ ಬಿಟ್ಕೊಂಡಿದ್ದೀವಿ ಅಂದರೆ ಇವ್ ನಾಯಿ ಮೇಲೆ ಬಿಟ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ ನಿಮ್ಮ ಮನೆಯಲ್ಲಿ ನಾಯಿಗಳಿದ್ಯಾ ನಾಯಿ ಸಾಕ್ತೀರಾ ಅಥವಾ ನಾಯಿ ಸಾಕ್ಬೇಕಂತ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ಯಾವ ಬ್ರೀಡ್ ಸಾಕೋಕೆ ಇಷ್ಟಪಡ್ತೀರಾ ಅಥವಾ ಇಂಡಿ ಸಾಕೋದಕ್ಕೆ ಇಷ್ಟನಾ ಡಾಗ್ ಮಾಡ್ಕೊಳ್ಳೋಕೆ ಇಷ್ಟನಾ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಫೇವ್ರೇಟ್ ಡಾಗ್ ಬ್ರೀಡ್ ಸೃಷ್ಟಿ ಅಂತ ಮಾತ್ರ ಹೇಳ್ಬೇಡಿ ಕ್ಯಾಟ್ಸ್ ಕೂಡ ಜಿಂಗೋದಕ್ಕೆ ಧ್ರುವ ಬಂದ ಅನ್ಸುತ್ತೆ ಅದಕ್ಕೆ ವಿಸ್ಕಿ ಹೊಡೋಗಿದ್ದು ಧ್ರುವನೇ ಅನ್ಸುತ್ತೆ ಅದು ಎಸ್ ಈಗ ಹೋಗಿ ಜಿಮ್ಗೆ ಹೋಗಿ ಬರ್ಬೇಕು ಬಿರಿಯಾನಿ ರೆಡಿ
ಸಮ್ ರೀಸನ್ ಏನಾಗೆ ಗೊತ್ತಿಲ್ಲ, ಬಟ್ ಜಿಮ್ ಖಾಲಿ ಇದೆ ಇವತ್ತು. 8 ಗಂಟೆ 9 ಗಂಟೆ ಬಂದಿರೋ ಜಿಮ್ಮು ಹೆವಿ ಖಾಲಿ ಇದೆ. ಖುಷಿ ಆಗ್ತಿದೆ, ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಜಿಮ್ ರೆಡಿ ಬರೋಕ್ಕೆ. ನೋಡಿ ಇವತ್ತು ಕಂಪೇರ್ ಟು ಅದರ್ ಡೇಸ್ ಇವತ್ತು ಕಡಿಮೆ ಇದೆ ಜಿಮ್ಮು. ಧ್ರುವ ಮಾಡ್ತೇನೆ. ಚೆನ್ನಾಗಾಗುತ್ತೆ ವರ್ಕೌಟ್. ಯಾಕಂದ್ರೆ ಬರೋಕ್ಕಿಂತ ಮುಂಚೆ ಒಂದು ಸ್ಕೂಪ್ ಪ್ರೋಟೀನ್ ನೋಡಿದ್ದೀನಿ, ಎನರ್ಜಿ ಚೆನ್ನಾಗಿದೆ. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಹೊಡ್ತೈತೆ, ಕ್ಲೀನಾಗಿ ವರ್ಕೌಟ್ ಆಯ್ತು. ಇನ್ನೂ ಎಕ್ಸ್ಟ್ರಾ ಟೈಮ್ ಉಳ್ಕೊಂಡಿತ್ತು. ವರ್ಕೌಟ್ ಮಾಡಿ ಇನ್ನೂ ಟೈಮ್ ಇದೆ ಎಕ್ಸ್ಟ್ರಾ. ಬೇಗ ಮುಗಿಸ್ಕೊಂಡು ಇವಾಗ ಓಡೋಣ, ಇನ್ನು ತಿನ್ಬೇಕು ಮನೆಗೆ. ಎಷ್ಟು ಮನೆಗೆ ಬಂದೆ ಅಂತಿರುವ ಗಾಡಿ ಹೆಲ್ಮೆಟ್ ಹಾಕೊಂಡು ರೆಡಿ ಆಗಿಲ್ಲ ಮನೆಗೆ ಹೋಗೋದಕ್ಕೆ. ಮತ್ತು ನಾಳೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಅದು ವೀಡಿಯೋದಲ್ಲಿ ಹೇಳೋಕ್ಕೆ ಇಷ್ಟ ಅಲ್ಲ, ಬಟ್ ಅದು ನಿಜ ಆದರೆ ಡೈರೆಕ್ಟ್ಲಿ ಶೋ ಇಟ್. ವೀಡಿಯೋದಲ್ಲಿ ಹೇಳಿ ಮುಂಚೆ ಬೇಡ. ಸೊ ಎಲ್ಲ ಆದಮೇಲೆ ತೋರಿಸ್ತೀನಿ. ಬರೀ ವೀಡಿಯೋ ಮಾಡಿರ್ತೀನಿ, ಬಟ್ ನಾಳೆ ಬ್ಲಾಗಲ್ಲಿ ಬರೋದಿಲ್ಲ ಅದು. ಬಟ್ ಅಮ್ಮನ ಕಿಟ್ ಅದು ಸೀಕ್ರೆಟ್. ಆ ಸೀಕ್ರೆಟ್ ಗೊತ್ತಾಗಲ್ಲ, ಬಟ್ ಒನ್ ಡೇ ಗೊತ್ತಾಗುತ್ತೆ ಫಾರ್ ಶೋರ್. ಅದಾಗಿಲ್ಲ ಅಂದ್ರೂ ವೀಡಿಯೋ ಹಾಕ್ತೀನಿ, ಆದರೂ ವೀಡಿಯೋ ಹಾಕ್ತೀನಿ ಅಂತ ಬರ್ರಿ. ಸೊ ಎಸ್, ಮೇಲೋಗಿನೋ ತಿಂಡಿ ತಿನ್ನಬೇಕು. ತಿನ್ನಿ ಅಂತಾನೆ ಊಟ ಪ್ಲಸ್ ಊಟ ಮಾಡಬೇಕು. ಪ್ಲಸ್ ನಮ್ಮ ಫ್ರೆಂಡ್ ಏನೋ ಬ್ಲಿಂಕಿಟ್ಟಿಂದ ಕಳಿಸಿದ್ದಾರೆ ಐಸ್ ಕ್ರೀಮನ್ನು. ನೀ ಟ್ರೀಟ್ ಅದು ಅವಾಗ ಟ್ರೀಟ್ ಕೇಳಿದ್ದೆ, ಸೊ ಅದಕ್ಕೋಸ್ಕರ ಶಿ ಹ್ಯಾಸ್ ಸೆಂಟ್ ಇಟ್. ಸೊ ಯಾ, ಮೇಲೆ ಹೋಗಿ ನೋಡೋಣ. ಇವಾಗ ಮೊಬೈಲ್ ಆಫ್ ಆಗೋ ಥರ ಇದೆ. ಆಫ್ ಆಗಿದ್ರು ನಂಗೆ ಗೊತ್ತಿಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಹೇಳು. ಹಲೋ ಆಫ್ ಆಗಿ ಇವಾಗ ಬಂದೆ ನೋಡಿ. ಇಲ್ಲಿ ನನಗೆ ಅಂತ ಕಳಿಸಿರೋದು ಐಸ್ ಕ್ರೀಮ್. ಇನ್ನೂ 2 ಐಟಮ್ ಇತ್ತು, ಬಟ್ ಏನು ಮಾಡಿದಾರೆ, ನಮ್ಮ ಮನೆ ಮಕ್ಳಿದಾರಲ್ಲ, ಡೆಲಿವರಿ ಬಾಯ್ ನಿಲ್ಸ್ಕೊಂಡು ಅಲ್ಲೇ ತಿನ್ಕೊಂಡ್ಬಿಟ್ಟಿದ್ದಾರೆ. ತಿನ್ಕೊಂಡು ನಾನು ಬಯಸ್ತೀನಿ ಅಂತ ಅಲ್ಲೇ ಕವರ್ ಎಸ್ತಿ ಸೃಷ್ಟಿ ನೋಡಿ. ಸೃಷ್ಟಿ ತಿನ್ಕೊಂಡ್ಬಿಟ್ಟ ಕವರ್ ಸಮೇತ ಸಿಗ್ದಂಗೆ ಸಾಬಿತ್ತು. ಎವಿಡೆನ್ಸ್ ಸಿಗ್ದಂಗೆ ಎವಿಡೆನ್ಸ್ ಇದು ಮಾಡ್ಬಿಟ್ಟಿದ್ದಾಳೆ, ಡಿಸ್ಪಾಸ್ ಮಾಡ್ಬಿಟ್ಟಿದ್ದಾಳೆ. ಕೆಳಗಡೆ ಡಾರ್ಕ್ ಫ್ಯಾಂಟಸಿ ಕೂಡ ಇದೆ ಇಲ್ಲಿ. ಪ್ಲಸ್ ಒಂದು ಫ್ಯಾಮಿಲಿ ಬ್ಯಾಕ್ ಐಸ್ ಕ್ರೀಮ್, 3 ಸ್ಟಿಕ್ ಐಸ್ ಕ್ರೀಮ್, ಯಾವ್ದು 4 ಐಸ್ ಕ್ರೀಮ್ ಬಂದಿದೆ. ಮತ್ತೆ ಒಂದು ಹರ್ಷ ಕಿಸಸ್ ಕೂಡ ಬಂದಿದೆ. ಸಮ ಯಾರು ತಿಂದೆ ನೀನು? ನೀನೇ ತಿಂದೆ ಸಮೋ? ಹಾಯ್, ನೀನೇ ತಿಂದೆ? ನಾನು ಡಾರ್ಕ್ ಫ್ಯಾಂಟಸಿ ತಿಂದೆ. ಕ್ಯಾಡೆಟ್ ಇದೆ ತಾನೆ ಮಿಕ್ಕಿದ್ನ. ಏನಂದ್ರೆ ಅವಾಗ ನಾನು ನಾನ್ ವೆಜ್ ತಿಂದಾನೆ 16 ದಿನ ಇದ್ದ. ಆ ಟೈಮಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದ್ದೆ ನಾನು ನಮ್ಮ ಫ್ರೆಂಡ್ ಮೋನಿಕಾ ಅವ್ರಿಗೆ, ಸುಮ್ಮನೆ ತಮಾಷೆಗೆ ಹೇಳಿದ್ದೆ ಇದು ನಾನ್ ವೆಜ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಟ್ರೀಟ್ ಕೊಡ್ಸಿ ನನಗೆ ಅಂತ. ಅದಕ್ಕೋಸ್ಕರ ನಮ್ಮನೇಲಿ ಇವತ್ತು ಬಿರಿಯಾನಿ ಮಾಡಿದ್ರು, ಅದಕ್ಕೋಸ್ಕರ ನಾನ್ ವೆಜ್ ಬದಲು ಐಸ್ ಕ್ರೀಮ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೋನಿಕಾ, ಥ್ಯಾಂಕ್ ಯು. ಅಲ್ಲಿ ಬದುಕೊಂಡೆ ಅಂತ ಇಲ್ಲಿ ಸುಳ್ಸಿ ನೋಡಿ ತಿನ್ಬಿಟ್ಟು ಬದುಕೊಂಡೆ ಅಂತ ಅಂತವಳೆ. ಯಪ್ಪ ಎದ್ರಕೊಬಿಟ್ಟಿದೆ ಅಂತ ಎಷ್ಟೊಂದು ಹತ್ತೊಳ ಗೊತ್ತಾಳು. ನೀವು ಮೀಡಿಯಾ ಮುಂದೆ ನನ್ನ ಹೇಳ್ತೀರಾ? ಈಗ ನಾನು ಹೇಳಿದ್ದೇನೆ ಗೊತ್ತಾ, ನಮ್ಮ ಹೊರಗಡೆ ವೇಟ್ ಮಾಡಿ ಅಟ್ಲೀಸ್ಟ್ ನೋಡ್ಬೇಕಂತೆ, ತಿನ್ಬೇಡಿ ಅಂತ ಹೇಳಿಲ್ಲ. ನಾನು ಏನ್ ಕಡೆ ನೋಡ್ಬೇಕಾಗಿತ್ತಲ್ಲ, ಅವ್ರಿಗೂ ಕಳ್ಸೋಣ, ಫೋಟೋ ಕಳ್ಸೋಣ ಅಂತ. ಬುಕ್ ಮಾಡಿದ್ರೆ ತಿಂದಿರೋದವಳು. ನಾನ್ ಬುಕ್ ಮಾಡ್ಕೊಂಡಿದ್ದೇನೆ ಅಂದ್ಬಿಟ್ಟು ಸೃಷ್ಟಿ ಬಂದಾಗ ಅಲ್ಲೇ ಡೆಲಿವರಿ ಬಾಯ್ ತಾನೆ ಅಲ್ಲೇ ಕಿತ್ಕೊಂಡು ತಿನ್ಬಿಟ್ಟಿದ್ದಾಳೆ. ಅದು ಹೆಂಗ್ ನೋಡ್ತಾಳೆ ಕಳ್ಳಿ ತರ. ಬಿಡು ಯಾಕೆ ಗೊತ್ತಿದ್ಯಾ, ಚಿಲ್ ತಿನ್ನಕ್ಕೆ ತಾನೇ ಮಾಡಿದವರು. ನಿನಗೆ ತಾನೇ ಐಸ್ ಕ್ರೀಮ್ ಮಾಡಿರೋದು ಗೊತ್ತಾ, ನಿನಗೆ ಫ್ಲೇವರ್ ಯಾವ್ದು ಇಷ್ಟ ಆಗಲ್ಲ ಅಂತ, ಇಷ್ಟ ಯಾವ್ದಿಲ್ಲ ಅಂತ ಗೊತ್ತಿಲ್ಲ ಅಂತ ಅದಕ್ಕೆ ಅಷ್ಟೊಂದು ಆರ್ಡರ್ ಮಾಡಿರೋದು ಸೃಷ್ಟಿಗೆ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಫುಲ್ ಫ್ಯಾನ್ ಅವರು. ಖುಷಿ ಸಬ್ಸ್ಕ್ರೈಬರ್ಸ್ ತಾನೇ ಬುಕ್ ಮಾಡಿರೋದಿದ್ದಲ್ಲ, ಸಬ್ಸ್ಕ್ರೈಬರ್ಸ್ ಕೊಟ್ಟಿರೋ. ಸಬ್ಸ್ಕ್ರೈಬ್ ಯೂಟ್ಯೂಬ್ ಫ್ಯಾಮಿಲಿ. ಕೆಳಗೆ ಕುತ್ಕೊಂಡು ಹೇಳ್ತೇವೆ. ಮೀಡಿಯಾ ಏನ್ ಸೃಷ್ಟಿ ತೋವಾ ಏನ್ ತೋರ್ಸೋಣ. ನಂಗೆ ಕೈಗೆ ಸಿಗ್ಬಾರ್ದು ಅಂತ ಹೆಂಗೆ ಅವು ಸಿಟ್ಟಿದಲ್ಲಿ ಗೊತ್ತಾ, ಕವರ್ನ ತಿಂದಿರೋ ಕವರ್ನ ತೋರ್ಸಿಸ್ರಿ. ಬಾಯ್ಲಿ ಹತ್ರಕ್ಕೆ ಸ್ಯಾಂಡ್ವಿಚ್, ಅದು ಕುಲ್ಫಿ ಎಲ್ಲ. ಬಾಯ್ ಸೃಷ್ಟಿ ಕಾಯ್ತಾ ಇದೀವಿ ಈಗ. ಸೌಂಡ್ ಕೇಳಿಸಿದೆ ಅಲ್ಲ. ಇಲ್ಲಿ ಉಲ್ಟಾ ಐಸ್ ಕ್ರೀಮ್ ಏನ್ ಮಾಡ್ತಿದ್ದೆ ಸೃಷ್ಟಿ ಇಲ್ಲಿ ನೋಡಿ. ನಮ್ಮ ನಾಯಿ ತಿಂದಿರೋದಿದೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್ನ. ಮುಖ ತೋರ್ಸೋಣ.
Please subscribe, Saraka Bar, Sabarakarai, Saraka, whatever.